ಮೇಡಮ್ ಅಡ್ಮಿಷನ್ ಬರ್ತಾ ಇದ್ದಾರೆ ಮ್ಯಾಮ್. ಕರ್ಕೋಬಾ ಬೇಗ ಹೋಗಮ್ಮ ಕರ್ಕೋಬಾ. ಬನ್ನಿ ಸರ್ ಕೂತ್ಕೊಳ್ಳಿ. ಎಲ್ಲಿಂದ ಸರ್ ಬಂದಿರೋದು? ಯಾವ ಊರು ಸರ್? ಶಿಲ್ಘಟ್ಟ. ಓ ಶಿಡ್ಲಘಟ್ಟ, ಅಲ್ಲಿಂದ ಬಂದಿದ್ದೀರಾ ಇಲ್ಲಿಗೆ? ಎಸ್ ಮ್ಯಾಮ್. ಎಷ್ಟು ಸರ್ ಮಗುಗೆ ಏಜು? 5. ಸೊ LKG ಸೇರ್ಸ್ಬೇಕಲ್ಲ ಇವಾಗ. Yes, ಸೊ ನಮ್ಮಲ್ಲಿ ವೆಲ್ ಎಜುಕೇಶನ್ ಇದೆ ಸರ್, ಮತ್ತೆ ವೆಲ್ ಗೈಡೆನ್ಸ್ ಟೀಚರ್ಸ್ ಎಲ್ಲ ಇರ್ತಾರೆ. ಸೊ ನಿಮ್ ಮಕ್ಕಳನ್ನ ನಮ್ಮ ಮಕ್ಕಳ ತರ ನೋಡ್ಕೊಂತೀವಿ. ನಮ್ಮಲ್ಲಿ ಏನಂದ್ರೆ ಬರೀ ಪುಸ್ತಕದ ಬದನೆಕಾಯಿ ಆತರ ಮಾಡ್ದಿರೋ ಮಕ್ಕಳನ್ನ ಎಲ್ಲ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಕ್ ಬಿಡ್ತೀವಿ. ಲೈಕ್ ಡ್ಯಾನ್ಸಿಂಗ್ ಆಗ್ಲಿ, ಸ್ಪೋರ್ಟ್ಸ್ ಆಗ್ಲಿ, ಸಿಂಗಿಂಗ್ ಆಗ್ಲಿ, ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲೂ ಮಕ್ಳು ಇರ್ತಾರೆ ಸರ್. ಮತ್ತೆ ಫೀಸ್ ವಿಸಿಟ್ ಬಂದ್ರೆ 1 ವರ್ಷಕ್ಕೆ 1.5 ಲಕ್ಷ ಇರುತ್ತೆ ಸರ್. ಹಾ ಸರ್, ಯಾಕಂತ ಹೇಳಿದ್ರೆ 1.5 ಲಕ್ಷ. ಹಾ ಸರ್, ಇಲ್ಲಿ ನೋಡಿ ಸರ್, ಬುಕ್, ಪೆನ್ನು, ಪೇಪರ್ ಎಲ್ಲ ಸರ್, ಬಟ್ಟೆಯಿಂದ ಹಿಡಿದು ಬ್ಯಾಗಿಂದ ಹಿಡಿದು ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ವ್ಯಾನ್ಗೆ ಸಪರೇಟ್ ಇರುತ್ತೆ ಸರ್. ನೀವು ಶಿಡ್ಲಘಟ್ಟ ಅಂದ್ರೆ 30,000 ಇರುತ್ತೆ ವ್ಯಾನ್ಗೆ. 30,000 ನಿಯರ್ 1,80,000 ಆಗುತ್ತೆ. ಸೊ ಬುಕ್ಸ್ ಎಲ್ಲ ಫ್ರೀ ಸರ್, ನಾವೇ ಎಲ್ಲ ಕೊಡ್ತೀವಿ. ಮತ್ತೆ ಎಜುಕೇಶನ್ ನೀವೇನು ಯೋಚನೆ ಮಾಡ್ಬಿಡಿ ಸರ್, UKG ಇಂದ LKG ಹೋಗೋಷ್ಟೊತ್ತಿಗೆ ನಿಮ್ಮ ಮಗು ಫುಲ್ US ಇಂಗ್ಲಿಷ್ ಮಾತಾಡುತ್ತೆ ಸರ್. ಆ ತರ ಟ್ರೈನ್ ಮಾಡ್ತೀವಿ. ಮೀನ್ಸ್ ಎಜುಕೇಶನ್ ಹೇಳ್ಕೊಡ್ತೀವಿ. ಓಕೆ ಮ್ಯಾಮ್, ನನ್ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮಗೆ ಇನ್ಫಾರ್ಮ್ ಮಾಡಿ ಇವಾಗ ಏನಾದ್ರು ಅಡ್ವಾನ್ಸ್ ಪೇ ಮಾಡಂಗಿದ್ರೆ ಮಾಡೋಗಿ ಸರ್. ಇಲ್ಲ ಅವ್ರ ಅಪ್ಪ ಅವ್ರ ಅಮ್ಮನ ಇನ್ಫಾರ್ಮ್ ಮಾಡಿ ನಿಮ್ಗೆ ಹೇಳ್ತೀನಿ, ಅವ್ರು ಬಂದು ಪೇ ಮಾಡ್ತಾರೆ. ಮಾಡ್ಕೊಂಡೋಗಿ ಸರ್. ಇಲ್ಲ ಅವ್ರು ಬರ್ತಾರೆ ಬಿಡಿ ಮ್ಯಾಮ್, ನಾವು ಇನ್ಫಾರ್ಮ್ ಮಾಡ್ತೀವಿ. ಸರಿ ಸರ್, ನಂಬರ್ ಕೊಟ್ಟೋಗಿ ಸರ್. ಓಕೆ ಮ್ಯಾಮ್.